como mala fama, se la pasan diciendo que soy mala, porque no me aguanto la más de nada. Así vienes a mi cama, a mi cama. ಅರಿಶಿನ ಪುಡಿ ಹಾಳಾಗಲ್ಲ ಮತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ. ಆಮೇಲೆ ಹಾಕಿರೋ ಈ ಲವಂಗ ಕೂಡ ಏನು ವೇಸ್ಟ್ ಆಗಲ್ಲ. ಇದು ಕೂಡ ಅಡುಗೆ ನಾವು ಬಳಸ್ಕೋಬಹುದು. ಚೆನ್ನಾಗಿ ವರ್ಷ ಅಂತ ಇಟ್ಟು ಹೀಗೆ ಇರುತ್ತೆ. ಲವಂಗ ಕೂಡ ಇದನ್ನೆಲ್ಲ ಹೀಗೆ ನೋಡಿ, ಒಂದು ಲೇಯರು ಉಪ್ಪು ಮತ್ತು ಇನ್ನೊಂದು ಲೇಯರು ಹುಣಸೆಹಣ್ಣು ಹೀಗೆ ಹಾಕ್ತಾ ಇದ್ದೀನಿ. ಈಗ ಹಾಕೋದ್ರಿಂದ ಮಧ್ಯದಲ್ಲಿ ಕೆಳಗಡೆ ಇರುತ್ತಲ್ಲ ಆ ಹುಣಸೆಹಣ್ಣೆಲ್ಲ ಹುಳ ಬಂದ್ರಲ್ಲ ಹಾಳಾಗಲ್ಲ. ಅದಕ್ಕೆ ಏನು ಮಾಡಬೇಕು, ಒಂದು ಲೇಯರ್ ಆದಮೇಲೆ ಇನ್ನೊಂದು ಲೇಯರ್ ಮೇಲೆ ಎರಡೂ ಒಂದೊಂದು ಲೇಯರ್ ಹಾಕೋದ್ರಿಂದ ಹುಣಸೆಹಣ್ಣು ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಎತ್ತಿಡೋದ್ರಿಂದ ಒಂದು 2 ವರ್ಷ ಆದರೂ ಏನೂ ಆಗೋಲ್ಲ. ಹುಣಸೆಹಣ್ಣು ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಾನು ಹೇಳಿರೋ ಈ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.